ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಯಾರಿಗೆಲ್ಲ ಯುವನಿಧಿ ಸ್ಟಾರ್ಟಿಂಗ್ ಇಂದ ಅಮೌಂಟ್ ಬರ್ತಾ ಇದೆ, ಇವಾಗ 4 ತಿಂಗಳಿಂದ ಏನು ಅಮೌಂಟ್ ಪೆಂಡಿಂಗ್ ಇದೆ, ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾವಾಗ ಬರುತ್ತೆ, ಮತ್ತೆ ಇವಾಗ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ಅಂದ್ರೆ ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತವ್ರದ್ದು ಇವಾಗ ಮೊದಲೆಲ್ಲ 180 ಡೇಸ್ ಅಂತ ತೋರಿಸ್ತಾ ಇತ್ತು. ಇವಾಗ ನಿನ್ನೆ ಬಂದ್ಬಿಟ್ಟು DBT ಪುಷ್ ಅಂತ ಅಪ್ಡೇಟ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ಓಕೆ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನದ್ದು ಮೊದಲಿಂದೆಲ್ಲ ಅಮೌಂಟ್ ಬರ್ತಾ ಇತ್ತು, ಇವಾಗ ಬಂದ್ಬಿಟ್ಟು ಜನವರಿ, ಫೆಬ್ರವರಿ, ಮಾರ್ಚ್ ಈ ರೀತಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಆ ರೀತಿ ಬಂದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಮತ್ತೆ ಇವಾಗ 4 ತಿಂಗಳಿಂದ ಏನ್ ಪೆಂಡಿಂಗ್ ಇದೆ ಅಮೌಂಟ್ ಕೆಲವೊಬ್ಬರಿಗೆ, ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ತುಂಬಾ ಜನರಿಗೆ ಇವಾಗ ಏನ್ ಮಾರ್ಚ್ ತಿಂಗಳು ಮುಗೀತು ಅಲ್ಲಿಗೆ 2 ವರ್ಷದಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂತವ್ರಿಗೆ ನೆಕ್ಸ್ಟ್ ಅಮೌಂಟ್ ಬರುತ್ತಾ ಇಲ್ವಾ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಯಾವುದೇ ಒಂದು ಯುವನಿಧಿ ರಿಲೇಟೆಡ್ ಏನಾದ್ರು ಕ್ವಿಕ್ ಅಪ್ಡೇಟ್ ಬಂದ್ರು ಕೂಡ ನಾನು ಪ್ರತಿಯೊಂದು ಅಪ್ಡೇಟ್ ನ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಜಾಯಿನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂದ್ರೆ ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದ್ರೆ ಕೆಲವೊಂದು ಟೈಮ್ ವಿಡಿಯೋ ಎಲ್ಲ ಮಾಡಕ್ ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಎಲ್ಲ ಹಾಕ್ತಾ ಇರ್ತೀನಿ. ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ, ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗಿದೆ, ಸೊ ಪ್ರತಿಯೊಂದು ಕೆಲವೊಂದು ಅಪ್ಡೇಟ್ ಎಲ್ಲ ನಾನು ಮೆಸೇಜ್ ಮಾಡಿ ಹಾಕ್ತಾ ಇರ್ತೀನಿ. ಅದರಿಂದ ಪ್ರತಿಯೊಬ್ಬರು ಜಾಯಿನ್ ಆಗಿ ಗ್ರೂಪ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಒಂದೊಂದಾಗೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಏನ್ ಇವಾಗ ಕೆಲವೊಬ್ಬರಿಗೆ 3 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ, ಕೆಲವೊಬ್ಬರಿಗೆ 4 ತಿಂಗಳ ಏನು ಅಮೌಂಟ್ ಪೆಂಡಿಂಗ್ ಇದೆ, ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ನಾನು ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಇವಾಗ ನೋಡ್ಬೋದು, ಮೊನ್ನೆ ಕೂಡ ಏನು ಮಾರ್ಚ್ 25, 26ನೇ ತಾರೀಕು ಕೆಲವೊಬ್ಬರಿಗೆ ಅಮೌಂಟ್ ಬಂತು, ಕೆಲವೊಬ್ಬರಿಗೆ 3,000, ಕೆಲವೊಬ್ಬರಿಗೆ 6,000. ಅವಾಗೇನು 3,000, 6,000 ಅಮೌಂಟ್ ಬಂದಿದೆ. ಅದು ಕೆಲವೊಬ್ಬರಿಗೆ ಡಿಸೆಂಬರ್ ಯಾರಿಗೆಲ್ಲ ಅಮೌಂಟ್ ಬಂದಿರಲಿಲ್ಲ ಅಂತವ್ರಿಗೆ 3,000 ಹಾಕಿದ್ದಾರೆ. ಮತ್ತೆ ಕೆಲವೊಬ್ಬರಿಗೆ ಡಿಸೆಂಬರ್ ಮತ್ತೆ ಜನವರಿ ಎರಡರದು ಸೇರಿ 6,000 ಒಟ್ಟಿಗೆ ಹಾಕಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಡಿಸೆಂಬರ್ ಇಂದಾನೇ ಅಮೌಂಟ್ ಬರಬೇಕು ಅಂತವ್ರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ತಿಂಗಳು ಏಪ್ರಿಲ್ 15ನೇ ತಾರೀಕಿನ ನಂತರ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, 15ನೇ ತಾರೀಕಿನ ಒಳಗಾಗಿ ಅಂತೂ ಯಾವುದೋ ಅಮೌಂಟ್ ಬರಲ್ಲ ಸದ್ಯಕ್ಕೆ, 15ನೇ ತಾರೀಕಿನ ನಂತರ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ಇದೇ ಡೇಟ್ಗೆ ಬರುತ್ತೆ, ಇದೇ ವಾರ ಬರುತ್ತೆ, ಅಂದ್ರೆ ಇದೇ ದಿನ ಬರುತ್ತೆ ಅಂತ ಹೇಳಿ ಯಾರು ಎಕ್ಸಾಕ್ಟ್ ಅಂತೂ ಯಾರು ಹೇಳಕ್ ಆಗಲ್ಲ. ಬಟ್ ಒಂದು ಕ್ಲೂ ಕೊಡ್ತಾರೆ. ಅಂದ್ರೆ ನಾವೆಲ್ಲ ಪ್ರತಿ ತಿಂಗಳೆಲ್ಲ ಕೇಳ್ತಾ ಇರ್ತೀವಲ್ಲ ಕೆಲವೊಂದು ಇನ್ಫಾರ್ಮೇಶನ್, ಅವ್ರೊಂದು ಹಿಂಟ್ ಕೊಡ್ತಾ ಇರ್ತಾರೆ. ಅಂದ್ರೆ ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕಿನ ನಂತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ ಆದಷ್ಟು. ಮತ್ತೆ ತುಂಬಾ ಜನಕ್ಕೆ 4 ತಿಂಗಳು ಯಾರ್ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂತವ್ರಿಗೆ ಎಕ್ಸಾಕ್ಟ್ 4 ತಿಂಗಳದು ಒಟ್ಟಿಗೆ ಅಮೌಂಟ್ ಅಂತೂ ಹಾಕಲ್ಲ. ಇವಾಗ ಏಪ್ರಿಲ್ 2 ತಿಂಗಳು ಅಥವಾ 3 ತಿಂಗಳು ಅಮೌಂಟ್ ಹಾಕುವಂತ ಸಾಧ್ಯತೆ ಇದೆ. ಕೆಲವೊಬ್ಬರಿಗೆ ಯಾರಿಗೆಲ್ಲ 2 ತಿಂಗಳು 1 ತಿಂಗಳು ಅಮೌಂಟ್ ಬರುತ್ತೆ ಅಂತವ್ರಿಗೆ ಆಸ್ ಇಟ್ ಇಸ್ ಅಮೌಂಟ್ ಕೂಡ ಬರುತ್ತೆ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡ್ಬೋದು, ತುಂಬಾ ಜನ ಯಾರಿಗೆಲ್ಲ ಮೊದಲಿಂದ ಅಮೌಂಟ್ ಬರ್ತಾ ಇದೆ, ಇವಾಗ ಆಲ್ರೆಡಿ 2 ವರ್ಷ ಆಗ್ತಾ ಬಂತು. ಈ ಒಂದು ಮಾರ್ಚ್ ಏನು ಮೊನ್ನೆ ಮಾರ್ಚ್ ತಿಂಗಳು ಏನು ಕಂಪ್ಲೀಟ್ ಆಯ್ತು, ಮಾರ್ಚ್ ತಿಂಗಳಿಗೆ 24 ಕಂತು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತವ್ರಿಗೆ ಇನ್ಮೇಲೆ ಅಮೌಂಟ್ ಬರ್ತಾ ಇಲ್ವಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೈನಲ್ ಆಗಿ ಇದು ಯುವನಿಧಿ ಏನೊಂದು ಒಂದು ಯೋಜನೆ ಏನ್ ಜಾರಿ ತಂದ್ರು, ಆ ಒಂದು ಜಾರಿ ತರಬೇಕಾದ್ರೆ 2 ವರ್ಷವರೆಗೂ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರಿಗೆಲ್ಲ 2 ವರ್ಷ ಅಮೌಂಟ್ ಬಂದಿದೆ ಅಂತವ್ರಿಗೆ ಇನ್ಮೇಲೆ ಅಮೌಂಟ್ ಅಂತೂ ಬರಲ್ಲ. ಸೊ ಅದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಅಣ್ಣ ಇವಾಗ 6 ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬಂದಿದೆ, ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಾ ಮಾಡಬಾರ್ದು ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನಿಮ್ಗೆ 6 ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬಂದಿದ್ರೆ ಕಂಪಲ್ಸರಿ ಆಗಿ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಅಂತೂ ಮಾಡಲೇಬೇಕು. ಪ್ರೆಸೆಂಟ್ ಬಂದ್ಬಿಟ್ಟು ಕೌಶಲ್ಯ ಸ್ಕಿಲ್ ವೆಬ್ಸೈಟ್ ಕ್ಲೋಸ್ ಆಗಿದೆ, ಅಂದ್ರೆ ಓಪನ್ ಆಗ್ತಾ ಇಲ್ಲ, ಒಂದು 2 ತಿಂಗಳಿಂದ ಓಪನ್ ಆಗ್ತಾ ಇಲ್ಲ. ಸೊ ಓಪನ್ ಆಗಿದ ತಕ್ಷಣ ನಾನೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಗ್ರೂಪ್ ಅಲ್ಲೆಲ್ಲ. ಸೊ ವೇಟ್ ಮಾಡಿ ಎಲ್ರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಏನ್ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ರ ತುಂಬಾ ಜನ, ಆಲ್ಮೋಸ್ಟ್ ತುಂಬಾ ಜನಕ್ಕೆ DBT ಪುಷ್ ಅಂತ ಆಗಿದೆ. ಇವಾಗ ನಿನ್ನೆ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತವ್ರು ಪ್ರತಿಯೊಬ್ರು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು DBT ಪುಷ್ ಇದ್ರೆ 100% ಅಮೌಂಟ್ ಅಂತೂ ಬರುತ್ತೆ. DBT ಪ್ರೊಸೆಸ್ಡ್ ಅಂತ ಯಾವ ತಿಂಗಳದ್ದು ಇರುತ್ತೆ ಅದು ಆಲ್ರೆಡಿ ಅಮೌಂಟ್ ಬಂದಿರುತ್ತೆ. ಕೆಲವೊಬ್ರದ್ದು ಡಿಸೆಂಬರ್, ಜನವರಿ DBT ಪ್ರೊಸೆಸ್ಡ್ ಅಂತ ಇರುತ್ತೆ, ಅಂತವ್ರದ್ದು ನಿಮ್ಮ ಒಂದು ಅಮೌಂಟ್ ಸ್ಯಾಂಕ್ಷನ್ ಬಂದಿರುತ್ತೆ. ನಿಮ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. DBT ಪುಷ್ ಅಂತ ಯಾವ ತಿಂಗಳದ್ದು ಇದೆ ಅಂತ ತಿಂಗಳ ಒಂದು ಅಮೌಂಟ್ ಬರುತ್ತೆ. ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನು ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ತುಂಬಾ ಜನದ್ದು ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಪರ್ಚೇಸಿಂಗ್, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪರ್ಚೇಸಿಂಗ್ ಹೈಯರ್ ಸ್ಟಡಿ ಅಂತ ಏನೋ ತೋರಿಸ್ತಾ ಇದೆ ಸ್ಟೇಟಸ್ ಅಲ್ಲಿ. ಆ ರೀತಿ ಯಾಕೆ ಬರ್ತಾ ಇದೆ, ಅಂತವ್ರಿಗೆ ಅಮೌಂಟ್ ಬರ್ತಾ ಇಲ್ವಾ ಅಂತ ಹೇಳಿ ನೋಡೋದಾದ್ರೆ ಆ ರೀತಿ ಬರಕ್ಕೆ ಕಾರಣ ಏನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಇವಾಗ ಕೆಲವೊಬ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಡಿಗ್ರಿ ಆದ್ಮೇಲೆ ಯುವನಿಧಿ ಅಮೌಂಟ್ ಎಲ್ಲ ಬರ್ತಾ ಇರುತ್ತೆ. ಆ ನಂತರ ಬಂದ್ಬಿಟ್ಟು ನೀವು MA ಅಡ್ಮಿಷನ್ ಆಗಿರ್ಬೋದು, B.Ed ಅಡ್ಮಿಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಡಬಲ್ ಡಿಗ್ರಿ ಕೋರ್ಸ್ ಏನಾದ್ರು ನೀವು ಅಡ್ಮಿಷನ್ ಮಾಡಿದ್ರೆ ಅಲ್ಲಿ ನಿಮ್ದು ಹೈಯರ್ ಎಜುಕೇಶನ್ ಅಂತ ಬರುತ್ತೆ. ಆ ರೀತಿ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅಮೌಂಟ್ ಅಂತೂ ಬರಲ್ಲ. ಸೊ
ಇನ್ನೂ ಸ್ವಲ್ಪ ಜನದ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅವ್ರು ಯಾವುದು ಎಜುಕೇಶನ್ ಕೂಡ ಅಡ್ಮಿಷನ್ ಮಾಡಿರಲ್ಲ, ಯಾವುದು ಡಬಲ್ ಡಿಗ್ರಿ ಕೂಡ ಕಂಪ್ಲೀಟ್ ಅಂದ್ರೆ ಅಡ್ಮಿಷನ್ ಕೂಡ ಮಾಡಿರಲ್ಲ, ಅಂತವ್ರದ್ದು ಕೂಡ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದೆ. ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿ DDPI ಆಫೀಸ್ ಇರುತ್ತಲ್ಲ, ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗಿ ಅಪ್ಲಿಕೇಶನ್ ರೀವೆರಿಫಿಕೇಶನ್ ಮಾಡಿ ಮತ್ತೆ ಅಮೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಮಾಡೋವರೆಗೂ ಅಮೌಂಟ್ ಅಂತೂ ಬರಲ್ಲ. ಸೊ ಆದಷ್ಟು ಯಾರಿಗೆಲ್ಲ ಆ ರೀತಿ ಬರ್ತಾ ಇದೆ ಪ್ರತಿಯೊಬ್ರು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಸ್ಟಡಿ ಅಂತ ಯಾರಿದೆಲ್ಲ ಇದೆ, ಸೊ ಒಂದ್ಸರಿ ನಿಮ್ಮೊಂದು DDPI ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಅಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಏಪ್ರಿಲ್ ತಿಂಗಳದು ಸ್ಟಾರ್ಟ್ ಆಗಿದೆ. ತುಂಬಾ ಜನ ಬಂದ್ಬಿಟ್ಟು ಇವಾಗ 4 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಸುಮ್ಮನೆ ಅಮೌಂಟ್ ಸ್ಟಾಪ್ ಆಗಿರ್ಬೋದು, ಸೆಲ್ಫ್ ಡಿಕ್ಲೇರೇಷನ್ ಯಾಕೆ ಮಾಡೋದು ಅಂತ ಹೇಳಿ ತುಂಬಾ ಜನ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಇಲ್ಲ. ಸೊ ಯಾರು ಈ ರೀತಿ ಮಾಡಕ್ ಹೋಗ್ಬೇಡಿ. ಇನ್ನೂ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಂಡಿಲ್ಲ, ಸೊ 15ನೇ ತಾರೀಕಿನ ಒಳಗಾಗಿನೇ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ 25ನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಬಟ್ ಮೊನ್ನೆ ಡಿಸೆಂಬರ್ ಅಲ್ಲಿ ಯಾವ ರೀತಿ ಆಯ್ತಂದ್ರೆ 10ನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರು ಅಂತವ್ರಿಗೆ ಸ್ಟಾರ್ಟಿಂಗ್ ಜಲ್ದಿ ಅಮೌಂಟ್ ಬಂತು. ಲೇಟ್ ಆಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದವ್ರಿಗೆ ಇನ್ನೂ ಕೂಡ ಅಮೌಂಟೇ ಬಂದಿಲ್ಲ. ಸೊ ಆದ್ರಿಂದ ನಾನು ಮೊದಲಿಂದ ಅದನ್ನೇ ಹೇಳ್ತಾ ಬಂದಿದ್ದೀನಿ, ಇನ್ನೂ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಂಡಿಲ್ಲ 15ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಕ್ಕೆ ಬರ್ಲಿಲ್ಲಪ್ಪ ಅಂತಂದ್ರೆ ನಾನು ಏನು ಸ್ಕ್ರೀನ್ ಮೇಲೆ ಮೇಲ್ಗಡೆ ನಂಬರ್ ಹಾಕಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮಗೆ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಮಾಡಿ ಕೊಡ್ತೀವಿ. ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಮೊನ್ನೆ ಏನು ಅಮೌಂಟ್ ಬಂತು ಅಂದ್ರೆ ಮೊನ್ನೆ ಮಾರ್ಚ್ 25-26ನೇ ತಾರೀಕು ಏನು ಅಮೌಂಟ್ ಬಂದಿದೆ, ಯಾರಿಗೆಲ್ಲ ಎಷ್ಟು ಅಮೌಂಟ್ ಬಂದಿದೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಒಂದ್ ವೇಳೆ ನಿಮ್ಗೆ ಏನಾದ್ರು ಅಮೌಂಟ್ ಬಂದಿದ್ರೆ ಯಾವ ಒಂದು ಯೂನಿವರ್ಸಿಟಿ ಅಂತೇಳಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಯಾವ್ದಪ್ಪ ಅಂದ್ರೆ ಧಾರವಾಡ ಯೂನಿವರ್ಸಿಟಿಯವರಿಗೆ ಅಮೌಂಟ್ ಬಂದಿದೆ, ಸ್ವಲ್ಪ ಜನಕ್ಕೆ ಗುಲ್ಬರ್ಗ ಯೂನಿವರ್ಸಿಟಿ ಬಂದಿದೆ, ಹಂಪಿ, ಮೈಸೂರು, ಕುವೆಂಪು ಮತ್ತೆ PTU ಈ ಒಂದು ಯೂನಿವರ್ಸಿಟಿ ಅವರಿಗೆ ಅಮೌಂಟ್ ಸ್ವಲ್ಪ ಜನಕ್ಕೆ ಮೊನ್ನೆ ಬಂದಿದೆ. ಸೊ ನಿಮ್ಗೆ ಏನಾದ್ರು ಒಂದ್ ವೇಳೆ ಅಮೌಂಟ್ ಬಂದಿದ್ರೆ ಯಾವ ತಿಂಗಳ ಅಮೌಂಟ್ ಬಂದಿದೆ ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.